ಮರಳಿನಿಂದ ತುಂಬಿದ ದುಬೈ ಇಂದು ವಿಶ್ವದ ವಿಮಾನದ ರಾಜಧಾನಿ. ಇದಕ್ಕೆ ಕಾರಣ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೂಮ್ ಅವರ ಮಹಾದೃಷ್ಟಿ. 1985ರಲ್ಲಿ ಅವರು ಎಮಿರೇಟ್ಸ್ ಏರ್ಲೈನ್ ಆರಂಭಿಸಿದರು. ಆ ಸಮಯದಲ್ಲಿ ಹೂಡಿಕೆ ಕೇವಲ $10 ಮಿಲಿಯನ್ ಮತ್ತು 2 ಹಳೆಯ ವಿಮಾನಗಳು. ಆದರೆ ಶೇಖ್ ಮೊಹಮ್ಮದ್ ಹೇಳಿದರು, ದುಬೈ ಎಣ್ಣೆ ಮೇಲಲ್ಲ, ಜಗತ್ತಿನ ಮೇಲೆ ನಿಲ್ಲಬೇಕು. ಇದು ಎಮಿರೇಟ್ಸ್ ಬಳಿ 250ಕ್ಕೂ ಹೆಚ್ಚು ವಿಮಾನಗಳು, 150ಕ್ಕೂ ಹೆಚ್ಚು ದೇಶಗಳಲ್ಲಿ ಹಾರಾಟ ಮತ್ತು ವಿಶ್ವದ ಅತಿ ದೊಡ್ಡ ವಿಮಾನ ನಿಲ್ದಾಣಗಳಲ್ಲಿ ಒಂದು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಐಶ್ವರ್ಯ, ಸೇವೆ, ಹೊಸತನ ಈ ಮೂರನ್ನು ಸೇರಿಸಿ ಅವರು ಎಮಿರೇಟ್ಸ್ ಅನ್ನು ಬ್ರ್ಯಾಂಡ್ ಮಾಡಿದರು. ಆಕಾಶದೊಳಗೆ ಶವರ್ ರೂಮ್, ಬಾರ್ ಇವೆಲ್ಲ ಮೊದಲು ಎಮಿರೇಟ್ಸ್ ನಿಂದಲೇ. ಇದು ಎಮಿರೇಟ್ಸ್ ಒಂದು ಏರ್ಲೈನ್ ಅಲ್ಲ, ಅದು ದುಬೈ ಕನಸು ಹಾರುತ್ತಿರುವ ಕತೆ. ದೃಷ್ಟಿ, ಸಾಹಸ, ನಾಯಕತ್ವ ಇದೇ ಯಶಸ್ವಿನ ರಹಸ್ಯ.